ಈ ಕಪ್ಪೆ ಚಿಪ್ಪು ತೆಗೆಯುವಂಥದ್ದು ಒಂದು ನಾವು ಅನುಭವ ಇದ್ದ ಹಾಗೆ ನದಿಯ ಇಳಿತ ಇದ್ದಾಗ ಮಾತ್ರ, ನೀರಿನ ಇಳಿತ ಇದ್ದಾಗ ಮಾತ್ರ ತೆಗಿತಾರೆ. ಮಧ್ಯಾಹ್ನ 12 ಗಂಟೆ ನಂತರ ಉಬ್ಬರ ಆಗತ್ತೆ, ಆವಾಗ ನಿಧಾನವಾಗಿ ಹೊರಗೆ ಬರುವಂತ ಒಂದು ಪದ್ಧತಿ ಇದೆ. ನೀವು ಕೂಡ ಕಪ್ಪೆ ಚಿಪ್ಪು ತೆಗೆಯಲು ಹೋಗ್ತಾ ಇದ್ರಾ? ಇದರ ಅನುಭವ ಇದೆಯಾ ನಿಮಗೆ? ಇವರು ಸಾವಾಗ್ಲಿಕ್ಕೆ ಯಾವ ರೀತಿ ಕಾರಣ ಆಗಿರ್ಬೋದು ಅಂತ? ನಾವು ಹೋಗ್ತಿದ್ವಿ, ನಾವು ಬುಧವಾರ ಹೋಗಿದ್ವಿ. ಅದು ನೀರಿಳಿತ ಕಡಿಮೆ ಆಗಿತ್ತು. ನಂತರ ಇವ್ರು ಹೋದಾಗ ನೀರು ಇಳಿದಿರ್ಬೋದು, ನಂತರ ಅವ್ರಿಗೆ ನೀರು ಬಂದಿದ್ದು ಗೊತ್ತಾಗ್ಲಿಲ್ಲ. ಹಾಗೆ ಆಗಿರ್ಬೋದು. ಯಾವತ್ತೂ ಈ ತರ ಆಗ್ಲಿಲ್ಲ ಸರ್. ಇದೇ ಫಸ್ಟ್. ನಿಮ್ ಜೊತೆ ಎಲ್ಲ ಹೆಂಗಿದ್ರು ಇವರು? ನಮ್ ಜೊತೆ ಎಲ್ಲ ಒಳ್ಳೆ ಇದ್ರು. ತುಂಬಾ ಒಳ್ಳೆ ಇದ್ರು. ಎಲ್ಲ ಮಕ್ಕಳು ಸಣ್ಣರು ಸರ್. ನೀವು ಅವ್ರ ಜೊತೆ ಯಾವಾಗಾದ್ರೂ ಕಪ್ಪೆ ಚಿಪ್ಪು ತೆಗಿಲಿಕ್ಕೆ ಹೋಗಿದ್ರಾ, ಅಥವಾ ನೀವೆಲ್ಲರೂ ಒಟ್ಟಾಗಿ ಯಾವಾಗಾದ್ರೂ ಹೋಗಿದ್ರಾ ನೀವು? ನಾವು ಲಾಕ್ಡೌನ್ ಬಂದಿತ್ತು ನೋಡು, ಆವಾಗ ಹೋಗಿದ್ವಿ. ಇವರೆಲ್ಲ ನಮ್ ಜೊತೆ ಸೇರಿದ್ರು. ಇವಾಗ ನಾವು ಹೋಗ್ಲಿಲ್ಲ ಅವ್ರ ಜೊತೆ, ನಿನ್ನೆ ಹೋಗ್ಲಿಲ್ಲ, ಬುಧವಾರ ಅಷ್ಟೇ ಹೋಗಿದ್ವಿ. ನೀವು ಸಪರೇಟ್ ಆಗಿ ಹೋಗಿದ್ರಿ? ನಾವು ಸಪರೇಟ್ ಆಗಿ ಹೋಗಿದ್ವಿ. ಆದ್ರೂ ಆ ಕಪ್ಪೆ ಚಿಪ್ಪು ತೆಗೆಯುವಂತ ಒಂದು ಪದ್ಧತಿ ನಿಮ್ಗೆ ಹೇಗೆ ಗೊತ್ತೇ ಇರುತ್ತೆ. ಅದು ಅಂದ್ರೆ ಮೊಣಕಾಲುದ ನೀರಿನಲ್ಲಿ ಹೋಗಿ ನಂತರ ಅದು ಹೆಕ್ಕಿ ತೆಗೆಯುವಂತ ಒಂದು ಪದ್ಧತಿ ಇದೆ. ಇವ್ರು ಎಲ್ಲಿ ಎಡವಿರ್ಬೋದು? ಎಡು ಅಂತ ಹೇಳಿದ್ರೆ ಸರ್, ಅಲ್ಲಿ ಏನಾದ್ರು ಗುಂಡೆ ಅಂತ ಹೇಳ್ತಾರೆ, ಆಳದಲ್ಲಿ ಏನಾದ್ರು ರಭಸದಲ್ಲಿ ನೀರು ಬರುವಾಗ ಆಳದಲ್ಲಿ ಏನು ಕಾಲು ಹಾಕಿದ್ದಾರೆ ಇರ್ಬೋದು. ಏನಂತ ಗೊತ್ತಿಲ್ಲ ಸರ್. ಮೋಡ ಕವಿದ ವಾತಾವರಣದಲ್ಲಿ ಅದು ಏನೋ ಬೇಗ ನೀರು ಬಂದು ಏನಾದ್ರೂ ಇದಾಗಿರ್ಬೋದು. ನೋಡಿದವ್ರು ಯಾರು ಇಲ್ಲ ಸರ್. ಅಂದ್ರೆ ಈಗ ಸಾಮಾನ್ಯವಾಗಿ ಕರಾವಳಿಯಲ್ಲಿ ನಾವು ಕಂಡು ನೋಡಿದಾಗೆ ಮಹಿಳೆಯರೇ ಈ ಕಪ್ಪೆ ಚಿಪ್ಪನ್ನ ತೆಗೆಯಲಿಕ್ಕೆ ಹೋಗ್ತಾರೆ. ಪುರುಷರು ಕಡಿಮೆ, 90% ಭಾಗ ಮಹಿಳೆಯರೇ ಈ ಕಪ್ಪೆ ಚಿಪ್ಪು ತೆಗೆ. ಅಂದ್ರೆ ಆ ಯಾವ ಧೈರ್ಯದ ಮೇಲೆ ನೀವು ಹೋಗ್ತೀರಿ? ಅಂದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಭಯ ಇರಲ್ವಾ? ನೀರು ಬರುವುದು ಏರುವುದರ ಬಗ್ಗೆ ಗೊತ್ತಾಗ್ತದೆ ಸರ್. ಅವರಿಗೆ ಏನೋ ಗೊತ್ತಾಗ್ಲಿಲ್ಲ ಸರ್. ನೀರು ಬಂದಿದ್ದು ಗೊತ್ತಾಗ್ತದೆ. ನೀರು ನಾವು ಹೀಗೆ ತೆಗಿತಾ ಇರುವಾಗ ನೀರು ನಮ್ಮ ಕಾಲಲ್ಲಿ ಬಂದಿದ್ದು ಗೊತ್ತಾಗ್ತದೆ. ಮೊಣಕಾಲ್ಗಿಂತ ಮೇಲೆ ಬಂದಿದ್ದು ಗೊತ್ತಾಗ್ತದೆ. ಮೇಡಮ್, ಈಗ ಇಂಥ ಒಂದು ದೊಡ್ಡ ದುರ್ಘಟನೆ ಆಗೋಗಿದೆ. ಈಗ ಕಪ್ಪೆ ಚಿಪ್ಪು ತೆಗಿಬೇಕು ಅನ್ನೋರಿಗೆ ನೀವು ಏನು ಹೇಳ್ತೀರಿ? ಇಲ್ಲ, ಬೇಡ ಅಂತ ಹೇಳ್ತೀವಿ ಸರ್. ಇನ್ನು ಹಾಗೆಲ್ಲ ಹೋಗಬಾರದು, ಹೀಗಾಗಿದೆಲ್ಲ ಅಂತ ಹೇಳ್ತೇವೆ. ಇದಿಷ್ಟು ಇಲ್ಲಿನ ಸ್ಥಳೀಯ ಮಹಿಳೆಯರ ಒಂದು ಮಾತು. ಯಾಕಂದ್ರೆ ತಾವು ಕೂಡ ಈ ಹಿಂದೆ ಹೋಗಿದ್ವಿ, ಸುರಕ್ಷಿತವಾಗಿ ಬಂದಿದ್ವಿ. ಆದರೆ ನೀರಿನ ಏರಿಳಿತದ ಜ್ಞಾನ ಅವರಿಗೆ ಗೊತ್ತಾಗದಂತ ಒಂದು ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿರಬಹುದು ಎನ್ನುವಂತ ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾರೆ. ಕ್ಯಾಮರಾ ಪರ್ಸನ್ ನಿಖಿಲ್ ಜೊತೆ ದರ್ಶನ್ ನಾಯ್ಕ್, ನ್ಯೂಸ್ 18 ಭಟ್ಕಳ. ಈ ಕಪ್ಪೆ ಚಿಪ್ಪು ತೆಗೆಯುವಂಥದ್ದು ಒಂದು ನಾವು ಅನುಭವ ಇದ್ದ ಹಾಗೆ ನದಿಯ ಇಳಿತ ಇದ್ದಾಗ ಮಾತ್ರ, ನೀರಿನ ಇಳಿತ ಇದ್ದಾಗ ಮಾತ್ರ ತೆಗಿತಾರೆ. ಮಧ್ಯಾಹ್ನ 12 ಗಂಟೆ ನಂತರ ಉಬ್ಬರ ಆಗತ್ತೆ, ಆವಾಗ ನಿಧಾನವಾಗಿ ಹೊರಗೆ ಬರುವಂತ ಒಂದು ಪದ್ಧತಿ ಇದೆ. ನೀವು ಕೂಡ ಕಪ್ಪೆ ಚಿಪ್ಪು ತೆಗೆಯಲು ಹೋಗ್ತಾ ಇದ್ರಾ? ಇದರ ಅನುಭವ ಇದೆಯಾ ನಿಮಗೆ? ಇವರು ಸಾವಾಗ್ಲಿಕ್ಕೆ ಯಾವ ರೀತಿ ಕಾರಣ ಆಗಿರ್ಬೋದು ಅಂತ? ನಾವು ಹೋಗ್ತಿದ್ವಿ, ನಾವು ಬುಧವಾರ ಹೋಗಿದ್ವಿ. ಅದು ನೀರಿಳಿತ ಕಡಿಮೆ ಆಗಿತ್ತು. ನಂತರ ಇವ್ರು ಹೋದಾಗ ನೀರು ಇಳಿದಿರ್ಬೋದು, ನಂತರ ಅವ್ರಿಗೆ ನೀರು ಬಂದಿದ್ದು ಗೊತ್ತಾಗ್ಲಿಲ್ಲ. ಹಾಗೆ ಆಗಿರ್ಬೋದು. ಯಾವತ್ತೂ ಈ ತರ ಆಗ್ಲಿಲ್ಲ ಸರ್. ಇದೇ ಫಸ್ಟ್. ನಿಮ್ ಜೊತೆ ಎಲ್ಲ ಹೆಂಗಿದ್ರು ಇವರು? ನಮ್ ಜೊತೆ ಎಲ್ಲ ಒಳ್ಳೆ ಇದ್ರು. ತುಂಬಾ ಒಳ್ಳೆ ಇದ್ರು. ಎಲ್ಲ ಮಕ್ಕಳು ಸಣ್ಣರು ಸರ್. ನೀವು ಅವ್ರ ಜೊತೆ ಯಾವಾಗಾದ್ರೂ ಕಪ್ಪೆ ಚಿಪ್ಪು ತೆಗಿಲಿಕ್ಕೆ ಹೋಗಿದ್ರಾ, ಅಥವಾ ನೀವೆಲ್ಲರೂ ಒಟ್ಟಾಗಿ ಯಾವಾಗಾದ್ರೂ ಹೋಗಿದ್ರಾ ನೀವು? ನಾವು ಲಾಕ್ಡೌನ್ ಬಂದಿತ್ತು ನೋಡು, ಆವಾಗ ಹೋಗಿದ್ವಿ. ಇವರೆಲ್ಲ ನಮ್ ಜೊತೆ ಸೇರಿದ್ರು. ಇವಾಗ ನಾವು ಹೋಗ್ಲಿಲ್ಲ ಅವ್ರ ಜೊತೆ, ನಿನ್ನೆ ಹೋಗ್ಲಿಲ್ಲ, ಬುಧವಾರ ಅಷ್ಟೇ ಹೋಗಿದ್ವಿ. ನೀವು ಸಪರೇಟ್ ಆಗಿ ಹೋಗಿದ್ರಿ? ನಾವು ಸಪರೇಟ್ ಆಗಿ ಹೋಗಿದ್ವಿ. ಆದ್ರೂ ಆ ಕಪ್ಪೆ ಚಿಪ್ಪು ತೆಗೆಯುವಂತ ಒಂದು ಪದ್ಧತಿ ನಿಮ್ಗೆ ಹೇಗೆ ಗೊತ್ತೇ ಇರುತ್ತೆ. ಅದು ಅಂದ್ರೆ ಮೊಣಕಾಲುದ ನೀರಿನಲ್ಲಿ ಹೋಗಿ ನಂತರ ಅದು ಹೆಕ್ಕಿ ತೆಗೆಯುವಂತ ಒಂದು ಪದ್ಧತಿ ಇದೆ. ಇವ್ರು ಎಲ್ಲಿ ಎಡವಿರ್ಬೋದು? ಎಡು ಅಂತ ಹೇಳಿದ್ರೆ ಸರ್, ಅಲ್ಲಿ ಏನಾದ್ರು ಗುಂಡೆ ಅಂತ ಹೇಳ್ತಾರೆ, ಆಳದಲ್ಲಿ ಏನಾದ್ರು ರಭಸದಲ್ಲಿ ನೀರು ಬರುವಾಗ ಆಳದಲ್ಲಿ ಏನು ಕಾಲು ಹಾಕಿದ್ದಾರೆ ಇರ್ಬೋದು. ಏನಂತ ಗೊತ್ತಿಲ್ಲ ಸರ್. ಮೋಡ ಕವಿದ ವಾತಾವರಣದಲ್ಲಿ ಅದು ಏನೋ ಬೇಗ ನೀರು ಬಂದು ಏನಾದ್ರೂ ಇದಾಗಿರ್ಬೋದು. ನೋಡಿದವ್ರು ಯಾರು ಇಲ್ಲ ಸರ್.
ಅಂದ್ರೆ ಈಗ ಸಾಮಾನ್ಯವಾಗಿ ಕರಾವಳಿಯಲ್ಲಿ ನಾವು ಕಂಡು ನೋಡಿದಾಗೆ ಮಹಿಳೆಯರೇ ಈ ಕಪ್ಪೆ ಚಿಪ್ಪನ್ನ ತೆಗೆಯಲಿಕ್ಕೆ ಹೋಗ್ತಾರೆ, ಪುರುಷರು ಕಡಿಮೆ. 90% ಭಾಗ ಮಹಿಳೆಯರೇ ಈ ಕಪ್ಪೆ ಚಿಪ್ಪು ಅಂದ್ರೆ ಆ ಯಾವ ಧೈರ್ಯದ ಮೇಲೆ ನೀವು ಹೋಗ್ತೀರಿ? ಅಂದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಭಯ ಇರಲ್ವಾ? ನೀರು ಬರುವುದು ಏರುವುದರ ಬಗ್ಗೆ ಬಂದಿದ್ದು ಗೊತ್ತಾಗ್ತದೆ ಸರ್. ಅವರಿಗೆ ಏನು ಗೊತ್ತಾಗ್ಲಿಲ್ಲ ಸರ್. ನೀರು ಬಂದಿದ್ದು ಗೊತ್ತಾಗ್ತದೆ. ನೀರು ನಾವು ಹೀಗೆ ಇದು ಮಾಡಿ ತೆಗಿತಾ ಇರುವಾಗ ನೀರು ನಮ್ಮ ಕಾಲಲ್ಲಿ ಬಂದಿದ್ದು ಗೊತ್ತಾಗ್ತದೆ. ಮೊಣಕಾಲ್ಗಿಂತ ಮೇಲೆ ಬಂದಿದ್ದು ಗೊತ್ತಾಗ್ತದೆ. ಮೇಡಮ್, ಈಗ ಇಂಥ ಒಂದು ದೊಡ್ಡ ದುರ್ಘಟನೆ ಆಗೋಗಿದೆ. ಈಗ ಕಪ್ಪೆ ಚಿಪ್ಪು ತೆಗಿಬೇಕು ಅನ್ನೋರಿಗೆ ನೀವು ಏನು ಹೇಳ್ತೀರಿ? ಇಲ್ಲ, ಬೇಡ ಅಂತ ಹೇಳ್ತೀವಿ ಸರ್. ಇನ್ನು ಹಾಗೆಲ್ಲ ಹೋಗಬಾರದು, ಹೀಗಾಗಿದೆಲ್ಲ ಅಂತ ಹೇಳ್ತೆ. ಇದಿಷ್ಟು ಏನು ಇಲ್ಲಿನ ಸ್ಥಳೀಯ ಮಹಿಳೆಯರ ಒಂದು ಮಾತು. ಯಾಕಂದ್ರೆ ತಾವು ಕೂಡ ಈ ಹಿಂದೆ ಹೋಗಿದ್ವಿ, ಸುರಕ್ಷಿತವಾಗಿ ಬಂದಿದ್ವಿ, ಆದರೆ ನೀರಿನ ಏರಿಳಿತದ ಜ್ಞಾನ ಅವರಿಗೆ ಗೊತ್ತಾಗದಂತ ಒಂದು ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿರಬಹುದು ಎನ್ನುವಂಥ ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಕ್ಯಾಮರಾ ಪರ್ಸನ್ ನಿಖಿಲ್ ಜೊತೆ ದರ್ಶನ್ ನಾಯ್ಕ್, ನ್ಯೂಸ್ 18 ಭಟ್ಕಳ.